ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆ ಮಾದೇಶ್ವನಿಗೆ ಒಂದು ಸಾರಿ ಉಗೆ ನೀರೋ. ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ಗ್ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದ್ರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ ಉಗೆ. ಈಗ ಗಾಣೇಶ್ವರನೇ ಆಯ್ತು. ಯಾಕೆ ಈ ಹಾಡು ಹೇಳಿದೆ ಅಂದರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನು. ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನ ಎಲ್ಲ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸಿರಾದಾಗ ಅವನಿಗಿರುವಂಥ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ, ಬೆವರು ಸುರಿಸ್ತಾ, ಕಷ್ಟಗಳೊಂದಿಗೆ, ಕಷ್ಟಗಳಿದ್ದರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವೆಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೋತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಎಷ್ಟೋ ಜನ ಹೇಳಿದರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ಥರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕೆಂದರೆ ನಾನು ಮನೋಹರ್ ಸರ್ನ ಒಂದು 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನೂ ಬರೆದಿದ್ದೀನಿ. ಭಾಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ, ನಾನು ನನ್ನ ತಮ್ಮ ನಾಗೇಶ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದರೆ, ಅವ್ರಿಗೆ ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ, ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಮತ್ತು ಅದರ ಕ್ವಾಲಿಟಿ ಏನಾಗಿರಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಆದರೆ ಕುಟುಂಬ ಸಿಗೋದು ತುಂಬ ಕಷ್ಟ ಇದೆ. ಈಗ ನಮಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗೋದು ತುಂಬ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದ್ದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ, ಒಂದು ಕುಟುಂಬ ಅನ್ನೋದನ್ನು, ಅದು ಬರೀ ಅವರ ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನಲ್ಲಿ ಕೂಡ ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂಥ ಕುಟುಂಬದ ಪ್ರೀತಿ ಇರೋದ್ರಿಂದನೇ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್. ಅಂದರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನು ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರು, ನಾನು ಒಬ್ಬ ಮಣ್ಣಿನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದರೆ ಒಳಗೆ ತುಂಬ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನು ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗಲೂ ತುಂಬ ಒಳ್ಳೆಯ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂತಹ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನು ಗೆಲ್ಲಿಸುವುದರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದು. ಕೊಡ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಸೀನನನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಆಗಲೇ ಹೇಳಿದ ಹಾಗೆ ದೊಡ್ಡ ಮನೆಯ ಪ್ರತಿಭೆ ಅಂದಮೇಲೆ 2 ಮಾತಿಲ್ವೇ ಇಲ್ಲ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ
ನಮ್ಮ ಗ್ರಾಮಾಯಣದ ನಾಯಕ ನಟ ವಿನಯ್ ರಾಜ್ಕುಮಾರ್ ಸರ್, ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿಲ್ ಸ್ಟಾರ್ಟ್ ವಿತ್ ಓಕೆ ಡೈರೆಕ್ಟರ್ ಸರ್. ಇಲ್ಲ, ಇವತ್ತು ಮೇಘ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, ನೀವು ಹೇಳ್ದಂಗೆ. ಓಕೆ, ನೀವೇನು ಡೈರೆಕ್ಷನ್ ತೋರಿಸ್ತೀರಾ ಅದು ಓಕೆ. ಇದೀಗ ದೇವನೂರು ಚಂದ್ರು ಸರ್, ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ. 3ನೇ ತಾರೀಕಿನಿಂದ ಕನ್ನಡಿಗರು ನಿಮ್ಮ ಪರಿಶ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಟ್ರೈಲರ್ ಲಾಂಚ್ ಆಯಿತು, ಎಲ್ಲರೂ ಜೊತೆಯಾಗಿ ನಿಮ್ಮ ಕನಸಿಗೆ ರೆಕ್ಕೆ ಹಾಕ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವರಿಗೆ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಊರಿನ ಜನ ಬಂದಿದ್ದಾರೆ, ನನ್ನ ಸ್ನೇಹಿತ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಬಂದಾಗ, ಮೊದಲನೇ ಸರಿ ಬೆಂಗಳೂರಿಗೆ ಬಂದಾಗ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿದ ಮಿಲ್ಟ್ರಿ ನಾರಾಯಣಪ್ಪ ಅವರ ಮಗಳು ಮತ್ತು ಮೊಮ್ಮಗಳು ಮರಿಮಗು 3 ಜನ ಬಂದಿದ್ದಾರೆ. ಆಶಕ್ಕ, ನೀನು ಅವತ್ತು ನಿನ್ನ ಮನೇಲಿ ನನ್ನ ಇಟ್ಕೊಂಡು ನನಗೆ ಊಟ ಆಗ್ತಿಲ್ಲ ಅಂದರೆ, ನನ್ನನ್ನು ನೀನು ಇಟ್ಕೊಳ್ಳಿಲ್ಲ ಅಂದಿದ್ರೆ ಈ ಸಾಧನೆ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಆಶಕ್ಕ, ಲಾವಣ್ಯ, ಭಾರ್ಗವ್ ಅಂಕಲ್, ನಾನು ನಿಮ್ಮ ಉಪಕಾರ ನನ್ನ ಈ ಋಣನ ತೀರ್ಸೋಕ್ಕಾಗಲ್ಲ. ನಾನು ನೆನೀತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಥ್ಯಾಂಕ್ ಯು ಸರ್. ಈ ಸಿನಿಮಾ 10 ವರ್ಷ ಬರೋದಕ್ಕೆ ವಿನಯ್ ಸರು, ನಾನು ಇಬ್ಬರು ಈ ಸಿನಿಮಾ ನಾವು ಹಿಟ್ಟು ಫ್ಲಾಪು ಅದನ್ನು ಮೀರಿದ್ದೀವಿ. ಮೋಸ್ಟ್ಲಿ ನಾವು ಎರಡೂ ಏನೋ ಅನ್ಸಲ್ಲ ಸರ್, ನನಗೂ ಏನೋ ಅನ್ಸಲ್ಲ. ಎರಡನ್ನೂ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಈ ಸಿನಿಮಾನ. ಈ ಕಥೆ ಹೇಳಲೇಬೇಕು ಚಂದ್ರವ್ರೆ, ಅದು ಯಾವತ್ತು ಪ್ರೊಡ್ಯೂಸರ್ ಸಿಗಲಿ, ಇದು ಹೇಳಲೇಬೇಕು ನಾವು ಅಂತ. ಸೊ ಅವತ್ತು ನಾವು ಇಬ್ಬರು ಅಂದ್ಕೊಂಡ್ವಿ. ಆ ಜರ್ನಿನಲ್ಲಿ ಪ್ರತಿ ಸರಿನೂ ಪ್ರೊಡ್ಯೂಸರ್ ಇನ್ನೂ ಉತ್ತಮವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಈಗ ಈ ಲಹರಿ ಸಂಸ್ಥೆಗೆ ಯಾವಾಗ ಬಂತೋ ಅವತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ. ಸೊ ಇವತ್ತು ನಾನು ಏನು ಹೇಳಲ್ಲ, ಇಲ್ಲಿವರೆಗೂ ಟೀಸರ್ ಬಿಟ್ಟಿದ್ದೀವಿ ಆ್ಯಂಡ್ ಹಾಡುಗಳು ಬಿಟ್ಟಿದ್ದೀವಿ, ಒಂದಷ್ಟು ಪೋಸ್ಟರ್ಸ್ ಆಗಿದೆ ಬಿಟ್ಟಿದ್ದೀವಿ. ಸೊ ಇವಾಗ ಟ್ರೈಲರ್ ಕೂಡ ಬಿಟ್ಟಿದ್ದೀವಿ. ಅಣ್ಣ 1 ಸೆಕೆಂಡ್ ಅಣ್ಣ, ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಇಷ್ಟು ಕಂಟೆಂಟ್ ಬಿಟ್ಟಿದ್ದೀವಿ. ನಾನು ಇನ್ನೂ ಹೆಚ್ಚು ಹೇಳಲ್ಲ, ಇನ್ನು 3ನೇ ತಾರೀಕು ರಿಲೀಸ್ ಆಗಿಬಿಡ್ತು. ಇಲ್ಲಿವರೆಗೂ 10 ವರ್ಷದಿಂದ ನಮ್ಮಿಬ್ಬರು ಸಿನಿಮಾ ಆಗಿತ್ತು. ನಮ್ಮಿಬ್ಬರು ಸಿನಿಮಾ ಅಂತ ಹೇಳ್ತೇನೆ ಫಸ್ಟು. ಆದರೆ ಈ ನಮ್ಮಿಬ್ಬರು ಕನಸನ್ನು ನಮ್ಮಷ್ಟೇ ನಂಬಿದವರು ನವೀನ್ ಸರ್, ಪೂರ್ಣ ಆ್ಯಂಡ್ ನಮ್ಮ ಸಂತೋಷ್ ರೈ ಪತಾಜ ಸರ್ ಇಲ್ಲ ಅಂದಿದ್ರೆ, ಅಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಅದು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಬರೋದಕ್ಕೆ ನನ್ನಷ್ಟೇ, ವಿನು ಸರ್ ಅಷ್ಟೇ ತುಂಬ ಅರ್ಹತೆ ಇರೋ ಏಕೈಕ ವ್ಯಕ್ತಿ ನಾಗೇಶ್ ಅದ್ದೂರು. ಇಲ್ಲಿದೆ, ಬಾ ನೀನು ಇಲ್ದಾರೆ ಹೆಂಗೋ ರಾವಣ, ಬರ ನೀನು ಇಲ್ದಿದ್ರೆ ಹೆಂಗೋ. ಈತ ನನಗಿಂತ ಎಕ್ಸ್ಪೀರಿಯನ್ಸ್ ಇರೋಂಥ ಸೂಪರ್ ರೈಟರ್, ಸೂಪರ್ ಡೈರೆಕ್ಟರ್ ಆಗೋ ಎಲ್ಲ ಟ್ಯಾಲೆಂಟ್ ಇರೋ ಒಳ್ಳೆ ಸ್ನೇಹಿತ. ನನ್ನ ಸ್ಕ್ರಿಪ್ಟ್ ಇಷ್ಟ ಆದಾಗ ಈ ಸ್ಕ್ರಿಪ್ಟನ್ನು ಹೆಂಗಾದ್ರೂ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅಂದ್ಕೊಂಡಾಗ ನಾನು ಎಲ್ಲಿ ಜರ್ನಿ ಶುರು ಮಾಡ್ತೀನಿ ಗ್ರಾಮಾಯಣ, ಅವತ್ತಿಂದ ಇವತ್ತಿನವರೆಗೂ ಬರೀ ಸ್ನೇಹ ಅಲ್ಲ, ನನ್ನೆಲ್ಲ ಕಷ್ಟ ಮತ್ತು ನನ್ನೆಲ್ಲ ಖುಷಿನಲ್ಲಿ ಇರುವ ಏಕೈಕ ಸ್ನೇಹಿತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ನಿನ್ನ ಸಿನಿಮಾಗೆ ಒಳ್ಳೇದಾಗುತ್ತೆ. ನಾನು ಇರ್ತೀನಿ ನಿನ್ನ ಸಿನಿಮಾ ಗ್ಯಾರಂಟಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ನಾನು, ನಿಜವಾಗ್ಲೂ ನನಗೆ ಇಷ್ಟ. ನನಗೆ ಚಾನ್ಸ್ ಕೊಡು, ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತೀನಿ, ನಿಮಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಮಗ. ಸೊ ನಾನು ಇನ್ನೇನು ಹೇಳಲ್ಲ, ನನ್ನ ಬಾರ ಇಲ್ಲಿವರೆಗಿದೆಯೋ ಬರ ಓಕೆ. ಸೊ ಸಾರಿ, ತುಂಬ ಥ್ಯಾಂಕ್ಸ್ಗಳು ಹೇಳೋದಿದೆ. ನನ್ನ 100 ಜನ ನನ್ನನ್ನು ಸೊ ನನ್ನ ಪ್ರೀತಿ ಮಾಡೋ ಅಷ್ಟು ಜನ, ನನ್ನ ಸ್ನೇಹಿತರು, ನನಗೆ ಅಲ್ಲಲ್ಲಿ ಕೈ ಹಿಡಿದು ಕಾಪಾಡಿದ ಪ್ರತಿಯೊಬ್ಬರಿಗೂ ಇಲ್ಲಿ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಅಲ್ಲಲ್ಲಿ ನೆನೀತಾ ಇರ್ತೀನಿ. ನವೀನ ಜೊತೆ 2.5 ವರ್ಷ ಜರ್ನಿ ಮಾಡಿದ್ವಿ. ಆ ಜರ್ನಿ ಮರೆಯಲ್ಲ ಮಗ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅಷ್ಟೇ, ಮುರಳಿ ಸರ್ ಥ್ಯಾಂಕ್ ಯು. ನನ್ನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ
ಪ್ರೀತಿ ಶ್ರದ್ಧೆಯಿಂದ ಭಯದಿಂದ ಮಾಡಿದ್ದೀವಿ. ಅಪ್ಪಾಜಿ ಅವತ್ತು ನೀವು ಕತೆ ಕೇಳಿ ಇಷ್ಟಪಟ್ಟು 2 ದಿವಸ ಕತೆ ಕೇಳಿ ಮತ್ತೆ ಕೇಳಿ ಅದರಲ್ಲಿರೋ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಎಷ್ಟು ಚೆನ್ನಾಗಿ ಹೇಳಿ ಅರ್ಥ ಮಾಡಿಸಿ ಮತ್ತೆ ಅದರಲ್ಲಿರೋ ತಪ್ಪುಗಳನ್ನೂ ಕೂಡ ನೀಟಾಗಿ ತಪ್ಪು ಅಂತ ಹೇಳ್ದಲ್ಲೇ ಅದನ್ನು ತಿದ್ದಿರೋ ನಿಮಗೆ ನಾನು ಯಾವಾಗಲೂ ಚಿರಋಣಿ ಅಪ್ಪಾಜಿ. ಆ್ಯಂಡ್ ಮಂಗಳಮ್ಮ ಮಂಗಳಮ್ಮ ಹೆಂಗೆ ಅಂದರೆ ತಪ್ಪು ಮಾಡಿದಾಗ ತಲೆಗೆ ಬಡ್ದು ಒಳ್ಳೇದು ಮಾಡಿದಾಗ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದಿರ. ನಿಮ್ಮನ್ನ ಯಾವತ್ತು ನಾನು ಮರೆಯಲ್ಲ, ಅಮ್ಮನೇ. ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಗುರು ಸರ್, ಕತೆ ಕೇಳಿದ ದಿವಸನೇ ಫಸ್ಟ್ ದಿವಸನೇ ನೀವು ಆ ಕತೆನ ಇಷ್ಟಪಟ್ಟು ವಿನುಸರಲ್ಲಿ ನಾನೊಂದಷ್ಟು ಏನೇನೋಕ್ಕೆ ಹೆಂಗಿರ್ತಾರೆ ಏನಂತ ಕೇಳಿದಾಗ ಆ ಇನ್ಪುಟ್ಸ್ ಕೊಟ್ಟಿದೆ. ಆ ಇನ್ಪುಟ್ಸ್ ನಾನು ತೆಗ್ದಿದ್ದನ್ನು ಆಮೇಲೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾ ನಾನು ಕನ್ನಡ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಮಯ ಮತ್ತು ಹಣಕ್ಕೆ ನಾನು ಮೋಸ ಮಾಡಲ್ಲ. ನಾನು ನನ್ನ ತಂಡ ಪ್ರಾಮಿಸ್ಲಿ ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ, ಕೈ ಹಿಡಿದು ಕಾಪಾಡಿ. ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ಬರೆದಿರುವಂತಹ ನಮ್ಮ ಸಿನಿಮಾದ ಲಿರಿಸಿಸ್ಟ್, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ಟ್ಯಾಲೆಂಟೆಡ್ ಪ್ರಮೋದ್ ಮರವಂತಿ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಪ್ರಮೋದ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಓಕೆ, ಇದೀಗ ಪ್ರಮೋದ್ ಅವರಿಂದ ಮಾತು ಶುರು ಮಾಡೋಣ. ಪ್ರಮೋದ್ ಅವರೇ, ಮೊನ್ನೆ ಹೇಳೆ ಕುಸುಮ, ಇದೀಗ ಟ್ರೈಲರ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಯಾವುದಾದ್ರೂ ಒಂದು ಅಡುಗೆ ಚೆನ್ನಾಗಿ ಆಗ್ತಾ ಇದ್ದಾಗ ಅದ್ರ ಪರಿಮಳ ಮೂಗಿಗೆ ಬಡಿತಾ ಇದ್ದಾಗ ಹಸಿವು ಜಾಸ್ತಿ ಆಗುತ್ತಂತೆ. ಅದೇ ರೀತಿ ನಾನು ಗ್ರಾಮಾಯಣದ ಸುತ್ತಮುತ್ತಲೂ ಏನೇನು ಆಗ್ತಿದೆ ಅನ್ನೋದನ್ನು ಚಂದ್ರನಲ್ಲಿ 100 ಸಿನಿಮಾಗಳು ಶುರು ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಈ ಥರದ್ದು ಪ್ರತಿ ವರ್ಷನೂ ಆಗುತ್ತೆ. ಎಷ್ಟೋ ಸ್ಕ್ರಿಪ್ಟ್ ಹಂತದಲ್ಲೇ ನಿಂತೋಗುತ್ತೆ, ಎಷ್ಟೊಂದು ಶೂಟಿಂಗ್ ಆದಮೇಲೆ ರಿಲೀಸೇ ಆಗಲ್ಲ, ಅರ್ಧ ಶೂಟಿಂಗಲ್ಲಿ ನಿಂತೋಗುತ್ತೆ. ಈ ಥರದ್ದೆಲ್ಲ ನೋಡ್ತಾನೆ ಇರ್ತೀವಿ. ಆದರೆ ಒಂದು ಸ್ಕ್ರಿಪ್ಟು ಏನಕ್ಕೆ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ, ಯಾಕೆ ಇಷ್ಟು ವರ್ಷ ಅದು ಯಾರೋ ನಿಂತೋಗಿರೋ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾರೆ ಲಹರಿ ಸಂಸ್ಥೆಯವರು, ಯಾಕೆ ವಿನಯ್ ಸರು ಅಷ್ಟೊಂದು ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರು, ಈ ಫಿಲಮ್ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ನಿಂತ್ಕೋತಾರೆ, ಯಾಕೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಚಂದ್ರು ಹಿಂದೆ ನಿಂತ್ಕೋತಾರೆ. ಖಂಡಿತ ಏನೋ ಒಂದು ರೀಸನ್ ಇದ್ದೇ ಇದೆ. ಆ ರೀಸನ್ನು ನಿಮಗೆ ಇಲ್ಲೆಲ್ಲ ಕಾಣಿಸ್ದೇ ಇರ್ಬೋದು, ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಚಂದ್ರು ಅವರು ತುಂಬಾ ಗಟ್ಟಿಯಾಗಿ ನಾನು ಏನೋ ಒಂದು ಹೇಳಬೇಕು, ನನ್ನ ಹತ್ರ ಒಂದು ಸ್ಟ್ರಾಂಗ್ ಆದ ವಿಷಯ ಇದೆ, ಒಂದು ಕತೆ ಇದೆ, ನಾನು ಹೇಳಬೇಕು ಮಾಡಿದ್ವಿ. ಆ ಥರದೊಂದು ವಿಷಯ ಖಂಡಿತ ನಿಮಗೆ ಸಿನಿಮಾ ಅಂದರೆ ಎಷ್ಟೊಂದು, ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಷ್ಟೊಂದು ಸಿನಿಮಾಗಳು ಕತೆಗಳು ಅಲ್ಲಲ್ಲೇ ನಶಿಸಿ ಹೋಗುತ್ತೆ. ಬಟ್ ಇದು ಇಲ್ಲಿ ತನಕ ಉಳ್ಕೊಂಬಂದಿದೆ ಅಂತಂದರೆ ಸಿನಿಮಾ ಸ್ಕ್ರೀನಲ್ಲಿ ಮತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಹಿಟ್ ಆಗಿ ಇದು ಉಳ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸಲ್ಲಿ ನಾನು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮಾತಾಡಬೇಕು. ನಮಸ್ಕಾರ ಎಲ್ಲರಿಗೂ. ನಾನು ದೊಡ್ಡ ಮನೆ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ದೊಡ್ಡ ಮನೆ ಹುಡುಗ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ ಅಪ್ಪು ಸರ್ದು. ನನಗೆ ಅನ್ಸುತ್ತೆ ಇದು ಅದೇ ಥರ ಹಿಟ್ ಆಗಬೇಕು ಅಂತ ನನ್ನ ಆಸೆ ಇದೆ. ಆಮೇಲೆ ಸ್ಮೂತ್ ಆಗೇ ರಿಲೀಸ್ ಮಾಡ್ತಾ ಇದ್ದೀನಿ. 150 ಥಿಯೇಟ್ರಿಂದ 180 ಥಿಯೇಟರ್ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬಂದಿದ್ದಕ್ಕೆ. ಸುನಿ ಸರ್ ಥ್ಯಾಂಕ್ ಯು. ಹಂಸಲೇಖ ಸಾಹೇಬರು ಭಾಳ ಓದ್ತಿದ್ರು. ಏನೋ ಒಂದು ಅರ್ಜೆಂಟ್ ಒಂದು ಕರೆ ಬಂತು, ಟ್ರೈಲರ್ ಲಾಂಚ್ ಆಯ್ತಲ್ಲಮ್ಮ, ಮತ್ತೆ ನಾನು ಪ್ರೀಮಿಯರ್ ನೋಡೋಕ್ಕೆ ಬರ್ತೀನಿ ಅಂತ ಹೇಳೋರು. ಐ ಆಮ್ ಸೋ ಹ್ಯಾಪಿ. ಅವರು ಬಂದಿದ್ದರು. ಮತ್ತು ಇಡೀ ಪತ್ರಿಕಾ ಮಿತ್ರರು ಸುಮಾರು 50 ವರ್ಷಗಳಿಂದ ನಿಮ್ಮ ಲಹರಿ ಸಂಸ್ಥೆಯನ್ನು ಎತ್ತಿಡ್ತಿದ್ರಿ. 50 ವರ್ಷ. ಆ ಸಂಸ್ಥೆ ಕಟ್ಟಲಿಕ್ಕೆ ಮೂಲ ಕಾರಣ ಅಣ್ಣ ಮನೋಹರ್ ನಾಯ್ಡು ಅವರು. ಕೇವಲ 500 ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ತಮಗೆಲ್ಲ ಗೊತ್ತೇ ಇದೆ. ಅವರೇ ನಮಗೆ ಆಧಾರ ಸ್ತಂಭ. ನಮ್ಮದು ಅವಿಭಕ್ತ ಕುಟುಂಬ, 36 ಜನ ಇದ್ದೀವಿ. ಅದು ಎಲ್ಲದಕ್ಕೂ ಮೇನ್ ನಾಯಕರು ಇವರೇ. ಇವರಿಂದನೇ ನಾವೆಲ್ಲ ಇರೋದು. ಇನ್ನೊಬ್ಬ ಬ್ರದರ್ ಬಂದಿಲ್ಲ ಇವತ್ತು, ಆನಂದು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದ ಧೈರ್ಯ, ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಅದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ.
ಯಾವುದೇ ಕಾರಣಕ್ಕೂ ಕೂಡ ಧರ್ಮನೇ ತಿಳಿತೀವಿ, ನಮ್ಮ ಸಂಸ್ಥೆ ಆಗಲಿ ಕುಟುಂಬ ಆಗಲಿ, ಅದಕ್ಕೆ ಅಷ್ಟಕ್ಕೂ ಕಾರಣ ಅಲ್ಲ ಮನೋಹರ್ ನಾಯ್ಡು ಅವರು. ಅವ್ರ ಹತ್ರ ನೀನು ಮಾತಾಡ್ಬೇಕಾದ್ರೆ ನಾನು ಭಾಳ ಎಮೋಷ್ನಲ್ ಆಗ್ತೀನಿ. ಆಫೀಸಲ್ಲಿ ತುಂಬ ಮಾತಾಡ್ತಾರೆ ಯಜಮಾನರು, ಎಲ್ಲ ಕಡೆ ಮಾತಾಡ್ತಾರೆ, ಮೈಕಲ್ಲಿ ಮಾತ್ರ ಮಾತಾಡಲ್ಲ ಅವರು. ಗ್ರಾಮಾಯಣ 9ನೇ ಸಿನಿಮಾ ಲಹರಿ ಸಂಸ್ಥೆ ಅಂತ ನಿರ್ಮಾಣ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿನಯ್ ಸರ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದೀರಿ ಸರ್. ಅಫ್ಕೋರ್ಸ್ ಅಪರ್ಣಾ ಮೇಡಮ್ ತಾವು ಬಂದಿದ್ದಕ್ಕೆ ನಾವು ಚಿರುಣಿ ಆಗಿದ್ದೀವಿ. ವೆರಿ ಟಚ್ಡ್ ಆ್ಯಂಡ್ ವೆರಿ ಎಮೋಷನಲ್ ಸರ್. ನನಗೂ ಭಾಳ ಅಪರ್ಣಾ ಮೇಡಮ್ ಮರೆಯೋಕ್ಕಾಗಲ್ಲ ನಾವು. ಸೊ ಪೂರ್ಣ ಸರ್ ಅದ್ಭುತವಾಗಿ ಹಾಡುಗಳು ಮಾಡಿದ್ದೀರಿ. 9 ಹಾಡಲ್ಲಿ 5 ಹಾಡು ಸೂಪರ್ ಹಿಟ್ ಆಗಿದೆ. ಬೆಂಕಿ ಅಂತೂ ಕಂಪ್ಲೀಟ್ ಕರ್ನಾಟಕ ಅಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ಬೆಂಕಿ ಹಾಕ್ಬಿಟ್ಟಿದ್ದೀರಿ. ಅದ್ಭುತ ಸೂಪರ್ ಟೂಪರ್ ಹಿಟ್ ಆಗಿದೆ. ಅರುಣ್ ಸರ್ ಯು ಆ್ಯಕ್ಟೆಡ್ ವೆರಿ ವೆಲ್. ಸೊ ಮತ್ತು ನಮ್ಮ ಡಾನ್ಸ್ ಮಾಸ್ಟ್ರು, ಫೈಟ್ ಮಾಸ್ಟ್ರು, ಕ್ಯಾಮ್ರಾಮನ್ ಸರು, ಪ್ರತಿ ಇಡೀ ಕಂಪ್ಲೀಟ್ ಟೀಮಿಗೆ, ಮೇಡಮ್ ಹೀರೋಯಿನ್ ಮೇಡಮ್ ಮೇಘನಾ ಅವರು. ಸೊ ಎವ್ರಿಬಡಿ ಆರ್ ಡನ್ ಎ ವಂಡರ್ಫುಲ್ ಜಾಬ್. ವಿನಯ್ ಸರ್ ಆಫ್ಕೋರ್ಸ್ ಚಿಂತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪಿಕ್ಚರ್ ಗ್ಯಾರಂಟಿ ಗೆಲ್ತೀವಿ. ನಿರ್ದೇಶಕರು 8 ವರ್ಷ 9 ವರ್ಷ ಆಯ್ತು, ಎಲ್ಲ 9 ಆಗ್ತಾ ಇದೆ ನೋಡಿ. 9 ಹಾಡು 9 ಇವಾಗೆಲ್ಲ 3ನೇ ತಾರೀಕು ಬಿಡುಗಡೆ ಆಗ್ತದೆ, ಎಲ್ಲ ಕೂಡಿದ್ರೆ 9. ಇದು 9ನೇ ಪಿಕ್ಚರ್ ನಿಮ್ಮದು ವಿನಯ್ ಸರ್. ಲಹರಿದು ಕೂಡ 9ನೇದು. ಸೊ 9 ಭಾಳ ಲಕ್ಕಿ ನಂಬರ್. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಈ ಸಿನಿಮಾ ಗೆದ್ದರೆ ಖಂಡಿತ ದುನಿಯಾ ವಿಜಯ್ ಸರ್ ಹೇಳಿದಂಗೆ ಇದು 9ನೇ ಪಿಕ್ಚರು. ನಮ್ಮ ಸಂಸ್ಥೆ 25 ಪಿಕ್ಚರ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅದೇ ರೀತಿಯಾಗಿ ರಮೇಶ್ ಸರ್ ಪ್ಲೀಸ್ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 4 ಪಿಲ್ಲರ್ಸ್, ಕರೆಕ್ಟ್, 4 ಪಿಲ್ಲರ್ಸ್. ಹಾರ್ಟ್ಲಿ ವೆಲ್ಕಮ್ ಸರ್ ಮತ್ತೊಮ್ಮೆ. ಐ ಥಿಂಕ್ ಈಗ ಯಂಗಿಂದಲೇ ಶುರು ಮಾಡೋಣ ಅಲ್ವಾ ವೇಂಜು ಸರ್? ಎಸ್, ಜೆನ್ಸಿಂದ ಶುರು ಮಾಡೋಣ. ನವೀನ್ ಸರ್, ಇಡೀ ಜರ್ನಿಯಲ್ಲಿ ಇಡೀ ಟೀಮ್ ಅವ್ರು ಹೇಳ್ತಾರೆ ನೀವು ಪ್ರತಿಯೊಂದನ್ನು ಅಷ್ಟು ಸೂಕ್ಷ್ಮವಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಿ ಅಂತ, ಇನ್ಕ್ಲೂಡಿಂಗ್ VFX ಕೂಡ ನೀವೇ ಕೂತು ಎಲ್ಲವನ್ನೂ ಮುನ್ನಡೆಸ್ತಾ ಇದ್ರಿ ಅಂತ ಹೇಳಿ. ಗ್ರಾಮಾಯಣದ ಜರ್ನಿ ಬಗ್ಗೆ ಪ್ಲೀಸ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತರಿಗೂ ನಮಸ್ಕಾರಗಳು, ಮೀಡಿಯಾ ಮಿತ್ರಗಳು ನಮಸ್ಕಾರ. ರಾಘಣ್ಣಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವಿಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಕೇರ್. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿರು, ಇನ್ಫ್ಯಾಕ್ಟ್ ಹಂಸಲೇಖ ಸರು ಮತ್ತು ಎಲ್ಲ ಚೀಫ್ ಗೆಸ್ಟ್, ನಮ್ಮ ಸೋನಿ ಸರ್ ಆಗಲಿ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ತಂಡ ಒಂದು ಒಳ್ಳೆ ಕಾನ್ಸೆಪ್ಟನ್ನ ನಾವು ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲರೂ ಹೇಳಂಗೆ ಇದು ಒಂದು ಒಳ್ಳೆಯ ಸಿನಿಮಾನೇ. ಬಟ್ ಇದು ನಿಜವಾಗ್ಲೂ ಒಳ್ಳೆಯ ಸಿನಿಮಾ ಏನಕ್ಕೆ ಅಂದರೆ, ಒಂದು 8 ವರ್ಷ ಒಂದು ಫಿಲ್ಮ್ ಏನು ಮಾಡೋದು, ಆ ಫೈಟ್ ಇಲ್ಲ ಈ ಗ್ರಾಮೀಣ ಫಸ್ಟ್. ಯಾಕಂದ್ರೆ ಹಳೇದು ಒಂದು ಇದು ಮಾಡಿದ್ವಲ್ಲ, ಅದು ಇಲ್ಲಿಗೆ ಎಲ್ಲ ತುಂಬ ಥರ ಚೇಂಜ್ ಆಗಿದೆ. ಬಟ್ ಕತೆ ಏನೂ ಚೇಂಜ್ ಆಗಿಲ್ಲ. ಆದರೂ ಇನ್ನೆರಡು ಫೈಟ್ಸ್ ಇದೆ, ಒಂದು ಹೋಟ್ಲ್ ಫೈಟ್ ಇದೆ, ತುಂಬ ನ್ಯಾಚುರಲ್ ಆಗಿ ಬೇಕು ಅಂತೀವಿ. ಆ ನೆನಪುಗಳೆಲ್ಲ ಒಂದಷ್ಟು ಮೆಲುಕು ಹಾಕೋಬೋದು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ದುಡಿದಿರುವ ಎಲ್ಲ ಟೆಕ್ನಿಷಿಯನ್, ಒಳ್ಳೊಳ್ಳೆ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಸಹ, ಅಂದರೆ ಮನೋಹರ್ ಸರ್, ವೇಲು ಸರ್ ಇರ್ಬೋದು, ಎಸ್ಪೆಷಲಿ ನವೀನ್ ಜಿ. ಯಾಕಂದರೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಅವರಿಗಿರೋ ನಾಲೆಜ್ ಇದೆಯಲ್ಲ ಸರ್, ಇಟ್ ಈಸ್ ಅಮೇಝಿಂಗ್. ಯಾಕಂದರೆ ಯೂಶ್ವಲಿ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಹಂತಕ್ಕೆ ಎಲ್ರಿಗೂ ನಾಲೆಜ್ ಇರುತ್ತೆ. ಬಟ್ ಅದನ್ನು ಮೀರಿ ಅಂದರೆ VFX ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್, ಎವ್ರಿಥಿಂಗ್ ಅಂದರೆ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್ ನಿರ್ಮಾಪಕರು. ಹಾಗೆ ಟೆಕ್ನಿಷಿಯನ್ ಅಂದರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ನನ್ನ ಜೊತೆಗಿದ್ರು. ಇದು ಬಿಟ್ಟು ಇನ್ನೂ ಸಾಕಷ್ಟು ಜನ ಅಂದರೆ ತೆರೆ ಹಿಂದೆ ಕೆಲಸ ಮಾಡೋ ಎಲ್ಲ ಟೆಕ್ನಿಷಿಯನ್ಸಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಐ ಥಿಂಕ್ ನಾವು ಈ ಸಮಯದಲ್ಲಿ ನಮ್ಮ ಗ್ರಾಮಾಯಣ ಜುಲೈ 3ನೇ ತಾರೀಕು ಬರಬೇಕಂದ್ರೆ ಜೊತೆಯಾಗಿ ನಿಂತಹ ನಮ್ಮ ನಿರ್ಮಾಣ ಸಂಸ್ಥೆ ಲಹರಿ ಫಿಲ್ಮ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ದೇವನೂರು ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ನು ನಮ್ಮ ಮ್ಯೂಸಿಕ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದೀಗ ಲಿಟ್ರಲಿ ಬೆಂಕಿ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸೂಪರ್.
ಓಕೆ ಪ್ಲೇ. ನಿನ್ನಾಡೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಡೆ ನಾನು ಮಕ್ಕಳಲ್ಲೂ ಸುಖವ ಕಂಡೆನು. ಲಾಸ್ಟ್ ಬಿಟ್ ಹಾಕ್ಬೇಕಂತ. ಅರುಣ್ ಸರ್ ರೆಡಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಹಿಂಗೆ ತೋರಿಸಿದ್ರ ನನಗೆ ಬರುತ್ತೆ ಅಂತ. ರೆಡಿ? ನಾನು ಕತ್ತಲಲ್ಲ ಬೆಳಕ ಕಂಡೆನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಈ ಜರ್ನಿ ಅದು ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು. ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಈ ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗ್ದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರು ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್ ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಲ್ಲಿ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾ ಪಕ್ಕಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಡ್ಬಿಟ್ಟಿದ್ದೆ ನಾನು. ಸಖತ್ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸರ್. ಥ್ಯಾಂಕ್ ಯು ಅಪ್ಪಾಜಿ ಅವರೇ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ವಿನಯ್ ಸರ್ ಪ್ಲೀಸ್. ನಮ್ಮ ಗ್ರಾಮಾಯಣ ಸಿನಿಮಾದ ಟ್ರೇಲರ್ ಲಾಂಚ್. ವಿನಯ್ ಸರ್ ಬೇರೆ ಥರ ಕಾಣಿಸ್ತಾ ಇದ್ರು. ಒಂಥರ ಮೊದಲು ಮಾಡ್ಕೊ ಬಂದಿರೋದಕ್ಕೂ ಗ್ರಾಮೀಣ ಮಾಡೋಕ್ಕೂ ಫಸ್ಟ್ ಅವ್ರನ್ನ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಥರ